ಗ್ರಾಹಕರಾದ ಹರ್ಷಲ್ ಹಾಗೂ ಶ್ರಾವ್ಯ ವ್ಯಾನವನ್ನು ಅನಾವರಣಗೊಳಿಸಿದರು. ಮಾತ್ರವಲ್ಲದೆ ಮಲಬಾರ್ ಸಂಸ್ಥೆಯ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದರು. ವಿಶ್ವದ ಪ್ರಮುಖ ಆಭರಣ ರಿಟೇಲರ್ ಮಾರಾಟಗಾರರಲ್ಲಿ ಒಂದಾಗಿರುವ ಹಾಗೂ ಜವಾಬ್ದಾರಿಯುತ ಆಭರಣ ವ್ಯಾಪಾರಿ ಎಂದು ಪ್ರಸಿದ್ಧಿಯುಳ್ಳ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಹಿಳೆಯರ ವಿಶಿಷ್ಟ ತತ್ವವನ್ನು ಆಚರಿಸುವ ಉಜ್ವಲ ರತ್ನಾಭರಣ ಸಂಗ್ರಹದ ವ್ಯಾನವನ್ನು ಹೆಮ್ಮೆಯಿಂದ ಅನಾವರಣಗೊಳಿಸಿದೆ. ಯಾವುದೇ ಎರಡು ರತ್ನಗಳು ಹಾಗೂ ಯಾವುದೇ ಇಬ್ಬರು ಮಹಿಳೆಯರು ಒಂದೇ ತರಹರಾಗಿರುವುದಿಲ್ಲ. ನಂಬಿಕೆಯಿಂದ ಪ್ರೇರಿತವಾದ ವ್ಯಾನ ವೈಯಕ್ತಿಕತೆ, ಅಂತರಂಗ ಶಕ್ತಿ ಹಾಗೂ ಸ್ವ ಅಭಿವ್ಯಕ್ತಿಗೆ ಸಮರ್ಪಿತವಾದ ಒಂದು ಗೌರವದ ಸಂಕೇತವಾಗಿದೆ. 18 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಚಿನ್ನದಲ್ಲಿ ನಿಖರವಾಗಿ ತಯಾರಿಸಲಾದ ವ್ಯಾನ ವಜ್ರಗಳ ಕಿರಣೋತ್ಸರ್ಗವನ್ನು ಬಣ್ಣಗಳ ರತ್ನಪಟಲದೊಂದಿಗೆ ಮಿಶ್ರಣಗೊಳಿಸುತ್ತದೆ. ಈ ಸಂಗ್ರಹವು ಹಗುರವಾದ ಆಧುನಿಕ ವಿನ್ಯಾಸಗಳನ್ನು ಒಳಗೊಂಡಿದ್ದು ಟ್ರೆಂಡಿ, ಧೈರ್ಯಶಾಲಿ ಮತ್ತು ಸುಲಭವಾಗಿ ಧರಿಸಬಹುದಂತಾಗಿದೆ. ಆಂತರಿಕ ಶಕ್ತಿಗೆ ಅರ್ಪಿತವಾದ ವ್ಯಾನ ಪರಂಪರೆಯನ್ನು ಗೌರವಿಸುವುದರ ಜೊತೆಗೆ ತನ್ನದೇ ವಿಶಿಷ್ಟ ಶೈಲಿಯಲ್ಲಿ ಹೊಳೆಯುವ ಮಹಿಳೆಯನ್ನ ಸಂಭ್ರಮಿಸುತ್ತದೆ ಎಂದು ಸಂಸ್ಥೆಯ ಸಿಬ್ಬಂದಿ ಸಮೀರ್ ವಿವರಿಸಿದರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಜೇಮ್ ಸ್ಟೋನ್ ಜ್ಯುವೆಲರಿ ಫೆಸ್ಟಿವಲ್ನಲ್ಲಿ ವ್ಯಾನ ಸಂಗ್ರಹದೊಂದಿಗೆ ಅಮೂಲ್ಯ ರತ್ನಗಳು ಹಾಗೂ ಅನ್ಕಟ್ ಡೈಮಂಡ್ಗಳನ್ನು ಒಳಗೊಂಡ ಸಾಂಪ್ರದಾಯಿಕ ಆಭರಣ ಸಂಗ್ರಹವನ್ನು ಪ್ರದರ್ಶಿಸುತ್ತಿದೆ. ಉತ್ಸವದ ಭಾಗವಾಗಿ ಗ್ರಾಹಕರು ಎಲ್ಲಾ ರತ್ನಾಭರಣ ಮತ್ತು ಅನ್ಕಟ್ ಡೈಮಂಡ್ ಆಭರಣಗಳ ತಯಾರಿಕಾ ಶುಲ್ಕದಲ್ಲಿ ಗರಿಷ್ಠ 25% ರಿಯಾಯಿತಿಯನ್ನು ಪಡೆಯಬಹುದು. ಈ ವಿಶೇಷ ಆಫರ್ ಸೆಪ್ಟೆಂಬರ್ 7, 2025 ರವರೆಗೆ ಇದೆ ಎಂದು ಮಾರುಕಟ್ಟೆ ವ್ಯವಸ್ಥಾಪಕರಾದ ತಂಜಿಮ್ ಶಿರ್ವಾ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಖಾ ಸೇಲ್ಸ್ ಮ್ಯಾನೇಜರ್ ಮುಸ್ತಫಾ ಎಕೆ, ಗುರ್ರಾಜ್, ಹರೀಶ್, ದಿವ್ಯಾ ಉಪಸ್ಥಿತರಿದ್ದು ವಿಘ್ನೇಶ್ ಕಾರ್ಯಕ್ರಮವನ್ನು ನಿರೂಪಿಸಿ ನಿತ್ಯಾನಂದ ನಾಯಕ್ ವಂದಿಸಿದರು. ಪ್ರಸಿದ್ಧವಾದ ಶಾಪ್ ಅಂದರೆ ಅದು ಮಲಬಾರ್. ಖಾಲಿ ಉಡುಪಿಯಲ್ಲಿ ಅಲ್ಲ, ಇಡೀ ಇಂಡಿಯಾದಲ್ಲೇ ಇದು ತುಂಬ ಶಾಖೆಯನ್ನು ಹೊಂದಿದೆ. ಹಾಗೆ ಅಬ್ರೋಡಲ್ಲಿ ಸಹ ಇವರದ್ದು ಸುಮಾರು ಶಾಖೆಗಳಿವೆ. ಇವರದ್ದು ಕಸ್ಟಮರ್ ಸರ್ವಿಸ್ ತುಂಬ ಒಳ್ಳೆಯದಿದೆ. ನಾನು ಇಲ್ಲಿ ಸುಮಾರು ಸರ್ತಿ ಬಂದಿದ್ದೇನೆ ಅಮ್ಮನೊಟ್ಟಿಗೆ, ಆ್ಯಂಡ್ ಅದು ವೆರಿ ಗುಡ್ ಕಸ್ಟಮರ್ ಸರ್ವಿಸ್. ಮತ್ತು ಹೇಳಬೇಕಂದ್ರೆ ಈಗ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಅಲ್ಲಿ ಕೇಳ್ತಾರೆ ಎಲ್ಲಿದೆ ಇದು ಜ್ಯುವೆಲರಿ ಹಾಕೊಂಡದ್ದು, ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ಮಲಬಾರ್ ಅಂತ ಹೇಳಬೇಕಾದ್ರೆ ನಮಗೆ ಖುಷಿ ಆಗ್ತದೆ, ಮತ್ತು ಬೇರೆಯವ್ರು ಸಹ ನನ್ನ ರಿಲೇಟಿವ್ಸ್ ಸಹ ನೆಕ್ಸ್ಟ್ ಇನ್ನು ಮಲಬಾರಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಹಾಗೆ ಹೇಳಿದ್ದಾರೆ. ಇದು ಸಹ ಒಂದು ಯುನೀಕ್ ಆದ ಜ್ಯುವೆಲರಿ ಆಗಿರ್ಬೋದು. ನನಗೆ ನೋಡಿ ಖುಷಿ ಆಯಿತು. ಜೆಮ್ ಸ್ಟೋನ್ ಯುನೀಕ್, ಒಬ್ಬೊಬ್ಬರನ್ನ ಅದು ಇದು ಮಾಡ್ತಾರೆ, ಡಿಫೈನ್ ಮಾಡುವ ಕೈಂಡ್ ಅಂತ ಹಾಗೆ. ಮತ್ತು ಇವನ್ ರೀಸೆಂಟಾಗಿ ಡೈಮಂಡ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ವಿ. ಆವಾಗ ಅವ್ರು ಎಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಒಳ್ಳೆ ನಾಲೆಜ್ ಇದೆ ಇದು ಸರ್ವಿಸ್ ಮಾಡಿಕೊಳ್ಳುವವರಿಗೆಲ್ಲ. ಆ್ಯಂಡ್ ಅದು ವೆರಿ ನೈಸ್. ನನಗೆ ತುಂಬ ಖುಷಿಯಾಗಿತ್ತು ಪರ್ಚೇಸ್ ಮಾಡಿದಾಗೆಲ್ಲ. ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಬೇರೆ ಶಾಪಲ್ಲಿ ಎಲ್ಲಿ ನೋಡಿದ್ರು ನನಗೆ ಇಷ್ಟ ಆಗಿರಲಿಲ್ಲ, ಅಷ್ಟು ಒಳ್ಳೆ ಕಲೆಕ್ಷನ್ ಇಲ್ಲಿದೆ. ಸೊ ನಾನಿಲ್ಲಿ ಅಂದರೆ 10 ಇಯರ್ಸ್ ಆಯಿತು ನಾವು ಮಲಬಾರಲ್ಲಿ ಪರ್ಚೇಸ್ ಮಾಡಿದೆ ಅಂತ ಸಹ. ಸೊ ನಮಗೆ ಅಂದರೆ ಇಲ್ಲಿದ್ದು ಕಸ್ಟಮರ್ ಸರ್ವಿಸ್ ತುಂಬ ಒಳ್ಳೆಯದಾಗ್ತದೆ. ಮತ್ತು ಇಲ್ಲಿದ್ದು ಕಲೆಕ್ಷನ್ಸ್ ಬೇರೆ ಎಲ್ಲಿ ಸಹ ಈ ಥರ ಕಲೆಕ್ಷನ್ ಸಿಗೋದಿಲ್ಲ. ನಾವು ಡೈಮಂಡ್ ಆಗಲಿ ಗೋಲ್ಡ್ ಆಗಲಿ ಎಂತ ಸಹ ಇಲ್ಲಿಯೇ ಪರ್ಚೇಸ್ ಮಾಡೋದು. ಮತ್ತು ಇದು ಮಾತ್ರ ಅಲ್ಲ, ಇವರದ್ದು ಲೈಕ್ ಚಾರಿಟಿ ಸಹ ಉಂಟು. ಸೊ ಇವರು ಮಕ್ಕಳಿಗೆಲ್ಲ ಫುಡ್ ಎಲ್ಲ ಕೊಡ್ತಾರೆ, ಆಮೇಲೆ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಾರೆ ಲೇಡೀಸಿಗೆ. ಸೊ ತುಂಬ ಒಳ್ಳೆಯದು. ಹೀಗೆ ತುಂಬ ಕಲೆಕ್ಷನ್ಸ್ ಎಲ್ಲ ಲಾಂಚ್ ಮಾಡಿ ಒಂದು ವಿನ್ಯಾಸವಾಗಿರ್ತಕ್ಕಂಥ ಆಭರಣಗಳನ್ನು ಕೊಡ್ತಾನೆ ಬಂದಿದೆ. ಇಲ್ಲಿ ತನಕ ನಾವು ಕೊಟ್ಟಿರ್ತಕ್ಕಂಥ ವಿನ್ಯಾಸಗಳಲ್ಲಿ ಗೋಲ್ಡ್ ಮತ್ತು ಡೈಮಂಡ್ನಲ್ಲಿ ಮುಂಚೆಯಿಂದನೂ ನಾವು ಪ್ರತಿ ವರ್ಷವೂ ಒಂದು ಹೊಸ ವಿನ್ಯಾಸಗಳನ್ನು ಲಾಂಚ್ ಮಾಡ್ತಾಯಿದ್ವಿ. ಈಗ ರೀಸೆಂಟಾಗಿ ಕೂಡ ನಾವು ಡೈಮಂಡಲ್ಲಿ ಒಂದು ನೋವಾ ಅನ್ನೋ ಕಲೆಕ್ಷನ್ನ ಲಾಂಚ್ ಮಾಡಿದ್ವಿ. ಅದೇ ಥರ ಪ್ರತಿ ವರ್ಷವೂ ಗೋಲ್ಡ್ ಮತ್ತು ಡೈಮಂಡ್ನಲ್ಲಿ ಮಾಡೋ ಥರ ಪ್ರಥಮ ಬಾರಿಗೆ ನಮ್ಮ ಜಮ್ ಸ್ಟೋನ್ ಕಲೆಕ್ಷನ್ ಅತ್ಯಮೂಲ್ಯವಾದಂಥ ಸ್ಟೋನ್ಗಳನ್ನು ಬಳಸಿ ವಿನ್ಯಾಸವುಳ್ಳ ಒಂದು ನೆಕ್ಲೆಸ್ಗಳನ್ನು ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಲಾಂಚ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಈ ಕಲೆಕ್ಷನ್ ವಿಯಾನ ಅನ್ನುವಂಥ ಒಂದು ಪದ ನಮ್ಮ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು. ಸೊ ವಿಯಾನ ಅಂತ ಹೇಳುವಾಗಲೇ ಅದರ ಅರ್ಥ ಬಂದು ಒಳಗಿಂದ ಒಂದು ಶಕ್ತಿ, ನಮ್ಮ ಶಕ್ತಿ. ಅದೇ ರೀತಿ ನಾವು ಆ ಒಂದು ಬೇಸಿಕ್ ಮೇಲೆ ನಮ್ಮ ಒಂದು ಕಲೆಕ್ಷನ್ಗೆ ಆ ಹೆಸರನ್ನು ಇಟ್ಟಿದ್ದೀವಿ. ಅದೇ ರೀತಿ ವಿಯಾನ ಅನ್ನೋದು ಜಸ್ಟ್ ಲೈಕ್ ಮೀ ಅನ್ನೋ ಒಂದು ಟ್ಯಾಗ್ಲೈನ್ನ ಹೊಂದಿದೆ. ಅಂದರೆ ನನ್ನಂತೆ ಈ ಪ್ರಾಡಕ್ಟ್ ನಾವು ಫೀಲ್ ಮಾಡುವಾಗ, ನಾವು ಹಾಕುವಾಗ ನನ್ನಂತೆ ಇದೆ ಅನ್ನೋ ಒಂದು ಫೀಲ್ ಬರಲಿ ಅನ್ನೋ ಉದ್ದೇಶ ಅದರ ಬೇಸಿಕ್ ಮೇಲೆ ಮಾಡಿದ್ದೇವೆ. ಪ್ರತಿಯೊಂದು ವಿನ್ಯಾಸಗಳು ಕೂಡ ನಮಗೆ ನಮ್ಮ ನೇಚರ್ಗೆ ಹತ್ತಿರವಾಗುವಂಥದ್ದು. ಈಗ ಸಮುದ್ರದ ಅಲೆಗಳ ರೀತಿ